ಒಂಥರ ಅದಿಲ್ಲ. ನಿಮ್ ಹುಡುಗಿ ಏನ್ ಮೆಸೇಜ್ ಮಾಡಿಲ್ಲನ? ಬಿಡಪ್ಪ, ನೀ ಏನ ಹುಡುಗಿ ನರ್ಸಿಲ್ಲ ಹೋಗಿದ್ದೆ ಬಂದ. ಮತ್ತೆ ಯಾಕ ಹುಡುಗಿ ಮೆಸೇಜ್ ಇಲ್ಲ ನಮ್ಮ ಮನ್ಯಾಗ ಮಮ್ಮಿ ಏನ್ರ ಅಂದ್ರನ? ಬೈದರು. ಯಾಕೋ ಏನ್ ರೀಸನ್? ಏನಿಲ್ಲ, ಮನ್ಯಾಗ ಇದ್ರು ಬೈತಾರೋ, ಇಲ್ದಿರು ಬೈತಾರೋ, ಕುಂತ್ರು ಬೈತಾರ, ನಿಂತ್ರು ಬೈತಾರ. ಅವ್ರಿಗೆ ಬೈಯಾಕ ರೀಸನ್ಗಳು ಬೇಕು. ಅದ್ರ ಬೈಯಾರ ನಿನ್ನ ಯಾಕೆ ಬೈದ್ರು? ನಾವ್ ಕೆಲ್ಸ ಮಾಡತ್ತಿಲ್ಲ ಮನ್ಯಾಗ. ಇನ್ನು ಯಾವ ಕೆಲ್ಸಗಳು ಮಾಡತ್ತಿಲ್ಲ ಅಂತ ಹೇಳಿ ಯಾಕ ಅಂದ್ರ ನಾನೇ ಕಾಲ್ ಮಾಡಿದ್ನಿ ಹೇಳೋ. ದರ್ಶನ ಏನ್ರ ಕಲಿಕುಂತಾರಿ? ನಮಸ್ಕಾರಪ್ಪ. ಏನ್ ಕುಂತಿರ್ಲ? ಯಾಕ್ರಿ ನೀವು ಡೊಲವಲ್ಲ ಯಾಕೋ? ಅವ್ರ ಮನ್ಯಾಗ ಮಮ್ಮಿ ಬೇಡ ಅನ್ಸರ, ಅದಕ್ಕೆ ಅಪ್ಸೆಟ್ ಏನ್ರ? ಯಾಕ್ರಿ ಸರ ಮಮ್ಮಿ ಬೇಗ ರಿಸಲ್ಟ್ ಬೇಕೇನ್ರ? ಮಾಡೋ 3 ಕೆಲ್ಸಕ್ಕ ಬಾಂಡೆ ತೊಳೆದು ಒಗ್ಯಾಣ ಅಡಿಗೆ 3 ಕೆಲ್ಸಕ್ಕ ಯಾಕ ರೀಸನ್ ಇಂದ ಬೈತಾರ. ಒಟ್ಟು ಮುಂದಿನ ಮಾಡ್ಬೇಕಂತ ಮಾಡ್ರಿ. ಈಗ ಕೆಲಸ ನೋಡ್ರಿ ಸಿಲ್ಲ ಬಂದಿದ್ರಪ್ಪ ಅಂದ್ರ ನಾಳೆ ನಮ್ಮ ಆಫೀಸ್ನಾಗ ಎಂಟ್ರಿ ಅದಾವ್ರಿ. ಇದ್ರದ್ದು ಸರ ಅದು ಮಾರ್ಕೆಟಿಂಗ್ ಇದ್ರಿ. ನಾಳೆ 10 ಬಂದ್ಬಿಡ್ರಿ 3 ಮಂದಿ ಕೊಡ್ರಿ ನಿಮ್ಮ ಆಫೀಸ್ಗೆ. ಸರ್ ಅದೇ ಆಫೀಸ್ ಬಂದ್ ಮಾಡಿ ಬರ್ರಿ. ನಾ ಫೋನ್ ಹಚ್ಚಿರ್ತೀನಿ ಅವ್ರಿಗೆ. ಬಂದ್ಬಿಡ್ರಿ. ನಾವು ತಂದ್ರಿ ಕೆಲಸ ಸರಿ ಸರಿ ಮಾಡಕ್ ಬೇರೆ ಕೆಲ್ಸಗಳೆಲ್ಲ ಇಲ್ಲ ನಮ್ಗೆ. ಹಂಗೆ ಇಲ್ಲ ಹೋಗುಂಟು ಅಲ್ರಿ ಮನ್ಯಾಗ ಬೈಯೋದ ಅರ್ಥ ಸಂಬಂಧ ನಮ್ಮನವ್ರ ಮಮ್ಮಿಗಳಿಗೆ ಸಮಾಧಾನ ಮಾಡ್ಬೇಕಂದ್ರೆ ನಾವ್ ಹೋಗಬೇಕ. ಕಾಲ್ ಮಾಡ್ತೇನೆ ಅಷ್ಟು ರೆಡಿ ಆಗಬೇಕು. Come in. Please take your seats. Thank you. Hello. It's okay. I'll call you back. Okay, interview start. Okay, fine. Please give me your documents. ನೀವು ಯಾವತ್ತಾದ್ರೂ ಇಂತ ಗ್ರೂಪ್ ಇಂಟರ್ವ್ಯೂನ ಫೇಸ್ ಮಾಡಿದ್ದೀರಾ? ಈ ಜಾಬ್ ಏನಿಲ್ಲ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. We are looking for someone very distinct and interesting. And the designation we are looking for is director of. ಈ ಕೆಲಸಕ್ಕೆ ಬೇಕಾದಂತ ಗುಣಗಳು ಮತ್ತು ರಿಕ್ವೈರ್ಮೆಂಟ್ಸ್ ಹೇಗಿದಾವ ಅಂದ್ರೆ, ಈ ಕೆಲಸ ಹೇಗಿದೆಪ್ಪ ಅಂತಂದ್ರೆ, ಈ ಕೆಲಸದಲ್ಲಿ ಎಲ್ಲರೂ ಆಕ್ಟಿವ್ ಆಗಿರ್ಬೇಕು. ಆಮೇಲೆ ಯಾವುದೇ ತರ ತಪ್ಪುಗಳು ಆಗಬಾರ್ದು. ದೇರ್ ಶುಡ್ ಬಿ ಎರರ್ ಫ್ರೀ. ಆಮೇಲೆ ಯಾವುದೇ ತರದ ನೆವಗಳನ್ನ ಹೇಳ್ಬಾರ್ದು. ಆಮೇಲೆ ತಲೆನೋವು, ಕೈಕಾಲು ನೋವು, ಇದು ಅಂತೇಳಿ ಯಾವುದೇ ತರ ನೆವಗಳನ್ನ ಹೇಳ್ಬಾರ್ದು. ಅಂದ್ರೆ ಎಷ್ಟೊತ್ತಿನವರೆಗೂ ರೀ? 24 hours a day, 7 days in a week. ಸ್ವಲ್ಪ ಜಾಸ್ತಿ ಆಗ್ಲಿಲ್ಲ. ನಾಷ್ಟಾ ಚಾ ಊಟಕ್ಕೆ ಬಿಟ್ಟಿರ್ಬೇಕಿಲ್ಲ? ಯಾ, ಬಟ್ ಮೊದಲು ನೀವು ನಿಮ್ ಕೆಲಸನ ಮುಗಿಸ್ಕೊಳ್ಬೇಕು. ಆಮೇಲೆ ನಿಮ್ಮ ಅಸೋಸಿಯೇಟ್ಸ್ ಎಲ್ಲ ಊಟ ಮಾಡಿದಾರೆಲ್ಲ ಕೇಳ್ಕೊಳ್ಬೇಕು. ಆಮೇಲೆ ಬೇಕಾದ್ರೆ ನೀವು ಊಟಕ್ಕೆ ಹೋಗ್ಬೋದು. ಮತ್ತು ನಾವು ನಿಮ್ಗೆ ಇಲ್ಲಿ ಊಟ ಕೊಡಂಗಿಲ್ಲ. ಮತ್ತು ನಿಮ್ಮ ಊಟ ನೀವು ಮನೆಯಿಂದನೂ ತರದಂಗ. ದ ಓನ್ಲಿ ಸೊಲ್ಯೂಷನ್ ಇಸ್ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಓನ್ ಫುಡ್. ಯಾಕೋ ಓವರ್ನೆಸ್ ಸರ್. ಅದಕ್ಕೆ ನಾವು ಇಂಥ ಕ್ಯಾಂಡಿಡೇಟ್ಸ್ ಹುಡ್ಕತ್ತವಲ್ಲ, ಅವರು ಯಾವ ರೀತಿ ಇರ್ಬೇಕಂದ್ರೆ, ಅವ್ರಿಗೆ ಎಲ್ಲದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಲೈಕ್ ಇನ್ ಮೆಡಿಕಲ್ ಸೈನ್ಸ್, ಮ್ಯಾನೇಜ್ಮೆಂಟ್ ಅಂಡ್ ಫೈನಾನ್ಸಿಯಲ್, ಅಂದ್ರೆ ಆರೋಗ್ಯ ಕಾಳಜಿ, ಹಣಕಾಸು ವ್ಯವಹಾರ, ಮತ್ತೆ ಆಡಳಿತ ನಿರ್ವಹಣಾ ಶಕ್ತಿನೂ ಹೊಂದಿರಬೇಕು. ಸರ್ ಇಷ್ಟೆಲ್ಲ ಡಿಗ್ರಿಗಳು ಒಬ್ಬರ ಕಡೆನೇ ಹೆಂಗ್ ಸರ್? That's why we want someone who is extremely positive and motivating. He is very good at negotiations. ಮತ್ತು ಅವ್ರಿಗೆ ಕಲಿಸುವಂತ ಸಾಮರ್ಥ್ಯ ಇರಬೇಕು. He should not be greedy. ಯಾವುದೇ ಗಿಫ್ಟ್ಸ್ ಆಗ್ಲಿ, ಗ್ಯಾಜೆಟ್ಸ್ ಆಗ್ಲಿ, ಐಸ್ ಆಗ್ಲಿ ನನಗ್ ಬೇಕು ಅಂತ ಅನ್ಕೋಬಾರ್ದು. ಮೊದಲು ನೀವು ಅವನ್ನೆಲ್ಲ ಅಸೋಸಿಯೇಟ್ಸ್ ಬಿಟ್ಕೊಡು. ವಿ ವಾಂಟ್ ಸಮ್ವನ್ ಅವರ ಸ್ವಭಾವದಲ್ಲಿ ಒಳ್ಳೆಯ ಗುಣ, ಉದಾರತೆ, ಸಹನ ಶಕ್ತಿ, ಸಹಾನುಭೂತಿ. ಯಾವ್ದಾದ್ರು ಎಮರ್ಜೆನ್ಸಿ ಇದ್ರೆ ನಿಮ್ಮ ಅಸೋಸಿಯೇಟ್ಸ್ ಜವಾಬ್ದಾರಿನ ನೀವೇ ನಿಭಾಯಿಸ್ಕೊಡ್ಬೇಕಾಗುತ್ತೆ. ಎಕ್ಸಾಂಪಲ್, ಆಂಬುಲೆನ್ಸ್ ಅಥವಾ ಫೈರ್ಮನ್ ಬರೋಕ್ಕಿಂತ ಮೊದಲು ನಿಮ್ಮ ಲೈಫ್ ನ ರಿಸ್ಕ್ ನೊಳಗೆ ಹಾಕೋಕೆ ರೆಡಿ ಇರಬೇಕು. ಅದು ನಿಮ್ಮ ಸೀನಿಯರ್ಸ್ಗೆ ಆಗಲಿ, ಜೂನಿಯರ್ಸ್ಗೆ ಆಗಲಿ. ಯಾವುದೇ ಎಮರ್ಜೆನ್ಸಿ ಸ್ಥಿತಿ ಇದ್ರು ಅವ್ರನ್ನ ನೀವು ಪಡ್ಕೊಳ್ಬೇಕು. ಓಕೆ ಸರ್. ಕೆಲಸದಾಗ ಸುಟ್ಟಿ ಎಷ್ಟು ದಿನ ಮತ್ತೆ ಯಾವಾಗ ಕೊಡ್ತಾರೆ ಸರ್? You mean holidays? There are no holidays. ಅಂದ್ರೆ ನಿಮ್ಗೆ ಯಾವುದೇ ರಜೆ ಇರೋದಿಲ್ಲ. ಇನ್ಫ್ಯಾಕ್ಟ್
his special days like Saturday, Sunday, Friday. ಈ ದಿನದಲ್ಲಿ ನಿಮ್ಮ ಒಂದು ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಯು ಶುಡ್ ಬಿ ಆಕ್ಟಿವ್ ದೋಸ್ ಡೇಸ್. ಸರಿ ಇದೆಂತ ಕೆಲಸ ರೀ? ಸರ್ ಈ ಕೆಲಸ ಮನುಷ್ಯರಿಗೇನಲ್ಲ ಈ ಕೆಲಸ ಮಾಡೋದ್ರಿಂದ ಆಗೋ ಲಾಭ ಆದ್ರೂ ಏನ್ ಸರ್? ನೀವು ಏನ್ ಕೆಲಸ ಮಾಡ್ತಿರಲ್ಲ, ಏನ್ ನಿಮ್ಮ ಅಸೋಸಿಯೇಟ್ಸ್ಗೆ ಹೆಲ್ಪ್ ಮಾಡ್ತಿರಲ್ಲ, ಅವಾಗ ನಿಮ್ಮ ಮನಸ್ಸಿಗೆ ಆಗುವಂತ ಖುಷಿ, ದ ಪೀಸ್ ಆಫ್ ಮೈಂಡ್, ಪೀಸ್ ಆಫ್ ಸೋಲ್, ಐ ಥಿಂಕ್ ದಟ್ಸ್ ದ ರಿವಾರ್ಡ್ ಆಫ್ ದಿಸ್ ಜಾಬ್. ಓಕೆ ಸರ್, ಈ ಕೆಲ್ಸಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ತೀರಿ? ಥಿಂಕ್ ಈ ಕೆಲ್ಸಕ್ಕೆ ಲಕ್ಷ ಗಂಟೆ ಇರ್ಬೇಕಲ್ಲ ಸರ್ ಸ್ಯಾಲ್ರಿ? ಸಾರಿ ಬಟ್ ದ ಫ್ಯಾಕ್ಟ್ಸ್ ಈಸ್ ಈ ಕೆಲಸಕ್ಕೆ ನಿಮಗೂ ₹1 ಸಿಗೋದಿಲ್ಲ ಮತ್ತು ನೀವು ಏನೂ ಸಂಪಾದನೆ ಮಾಡೋಕ್ಕೂ ಆಗೋದಿಲ್ಲ. ಮೀನ್ಸ್ ಯು ವಿಲ್ ಗೆಟ್ 0 ಸ್ಯಾಲ್ರಿ. ಏನ್ರಿ? ನೋ ಸರ್, ನಾವ್ ಇಷ್ಟೆಲ್ಲ ಏನು ಫ್ರೀ ಒಳಗ್ ಮಾಡ್ಬೇಕ್ರಿ? ಸರ್ ಏನ್ ಜೋಕ್ ಮಾಡತ್ತೀರಿ? ತಮಾಷೆ ಮಾಡ್ತಾ ಇಲ್ಲ, ಇಟ್ಸ್ ನಾಟ್ ಅ ಜೋಕ್. ಈಗ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಇಂಥವ್ರು ಕೋಟ್ಯಾಂತರ ಜನ ಇದ್ದಾರೆ ಈ ತರ ಕೆಲಸ ಮಾಡೋ. ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಾ? ಯಾಕೋ ಅವರು ರೈಟ್ ಎಸ್ ಕರೆಕ್ಟ್. ಎಲ್ಲ ಮೆಡಿಕಲ್ ಸೈನ್ಸ್, ಆಮೇಲೆ ಫೈನಾನ್ಸ್, ಆಮೇಲೆ ಮನಿ ಸಂಭಾಳಿಸೋದು. ಎಸ್ ಕರೆಕ್ಟ್. ರಜೆ ಇರೋದ್ರಿಂದ ಜಾಸ್ತಿ ಕೆಲಸ ಎಲ್ಲ ರಿಕ್ವೈರ್ಮೆಂಟ್ಸ್ ಕೊಡ್ತಾರೆ. ಹೌದು ಸರ್, ನಾವು ಖುಷಿಯಾಗಿದ್ರೆ ನಮ್ಗಿಂತ ಖುಷಿಯಾಗಿರ್ತಾವ. ಹೌದು, ಎಲ್ಲಾ ಡಿಗ್ರಿಗಳಿಗೂ ಮಾದರಿಯಾಗಿದೆ. ಎಸ್ ಸರ್, ಶಿ ಇಸ್ ದ